ನಮಸ್ತೆ. ಬೆಂಗಳೂರು ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸ್ತಾ ಇರುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಚಂದನ ಮಂಥನದ ವಿಷಯ ಏನು ಅಂತ ಹೇಳಿದ್ರೆ, ವಿಕಸಿತ ಭಾರತ ಜಿ ಯೋಜನೆ, ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ಅಧಿನಿಯಮ 2025. ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಿರಿಯ ಪತ್ರಕರ್ತರಾಗಿರುವಂತಹ ಹೇಮಂತ ಶರ್ಮಾ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ಓಕೆ, ಕೇಂದ್ರ ಸರ್ಕಾರದ ಒಂದು ಅದ್ಭುತವಾದಂತಹ ಯೋಜನೆ ಇದು. 2047ಕ್ಕೆ ಅಭಿವೃದ್ಧಿ ಹೊಂದಿದಂತಹ ದೇಶವನ್ನಾಗಿ ಮಾಡುವಂತಹ ಗುರಿಯೊಂದಿಗೆ ಈ ಜಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಪ್ರಮುಖವಾಗಿ ಇದರ ಉದ್ದೇಶ ಏನು ಸರ್? ನೋಡಿ, ಮೊದಲನೇದಾಗಿ ಈ ಒಂದು ಒಳ್ಳೆ ವಿಷಯವನ್ನು ನೀವು ಡಿಸ್ಕಷನ್ಗೆ ತಗೊಂಡಿದ್ದೀರಾ. ಸಾಕಷ್ಟು ಕಡೆ ಚರ್ಚೆ ಆಗ್ತಾ ಇದೆ. ಹೌದು. ಒಂದು ಆರಂಭದಲ್ಲೇ ಒಂದು ಸಂಗತಿ ನಿಮಗೆ ಹೇಳಬೇಕು. ಪರಿವರ್ತನೆ ಜಗದ ನಿಯಮ. ಹೌದು. ಪರಿವರ್ತನೆ ಅಂದರೆ ಟ್ರಾನ್ಸ್ಫಾರ್ಮೇಷನ್. ಟ್ರಾನ್ಸ್ಫಾರ್ಮೇಷನ್ ಈಸ್ ಆಲ್ವೇಸ್ ಟುವರ್ಡ್ಸ್ ದಿ ಬೆಟರ್ ಅಂಡ್ ದಿ ಬೆಸ್ಟ್. ಚೇಂಜ್ ಅನ್ನೋ ಪದ ಉಪಯೋಗಿಸಲ್ಲ ನಾನು. ಚೇಂಜ್ ಅಂದರೆ ಬದಲಾವಣೆ. ಬದಲಾವಣೆ ಕ್ಯಾನ್ ಬಿ ಟುವರ್ಡ್ಸ್ ದಿ ಗುಡ್ ಆಲ್ಸೋ, ಟುವರ್ಡ್ಸ್ ದಿ ಬ್ಯಾಡ್ ಆಲ್ಸೋ. ಹಾಗಾಗಿ ಚೇಂಜ್ ಅನ್ನೋ ಪದನ ಉಪಯೋಗಿಸಲ್ಲ. ಇಲ್ಲಿ ಚೇಂಜ್ ಅಲ್ಲ, ಇದು ಪರಿವರ್ತನೆ. ಇಟ್ ಇಸ್ ಎ ಟ್ರಾನ್ಸ್ಫಾರ್ಮೇಷನ್ ಟುವರ್ಡ್ಸ್ ದಿ ಬೆಟರ್. ಇರೋದನ್ನು ಮತ್ತೆ ಇನ್ನೂ ಉತ್ತಮ ಪಡಿಸೋದು ಒಂದು ಉದ್ದೇಶ. ಇನ್ ಕಂಟೆಂಟ್, ಇನ್ ಪ್ಲ್ಯಾನ್, ಇನ್ ಡಿಸೈನ್ ಆ್ಯಂಡ್ ಇನ್ ಇಂಪ್ಲಿಮೆಂಟೇಷನ್. ಇದರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಪರಿವರ್ತನೆ ಮಾಡೋದ್ರ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಇದು ಗ್ರೌಂಡ್ ಲೆವೆಲಲ್ಲಿ ರಿಫ್ಲೆಕ್ಟ್ ಆಗಬೇಕು ಅನ್ನುವಂಥ ಒಂದು ಉದಾತ್ತ ಒಂದು ಬ್ರಾಡ್ ಅಬ್ಜೆಕ್ಟಿವ್ ಇಟ್ಕೊಂಡು ಇದು ಮಾಡಿದ್ದಾರೆ. ಇದನ್ನು ಡೀಟೇಲಾಗಿ ಆಮೇಲೆ ಹೋಗೋಣ. ಇದು ಒಂದು ಭಾಗ. 2047ಕ್ಕೆ ವಿಕಸಿತ ಭಾರತ ಆಗಬೇಕು. 1947ರಿಂದ 2047ಕ್ಕೆ 100 ವರ್ಷ ಆಗುತ್ತೆ ಸ್ವತಂತ್ರ ಬಂದು. ಆವಾಗ ಇಂಡಿಯಾ ಶುಡ್ ಬಿ ಎ ಫುಲ್ಲಿ ಡೆವಲಪ್ಡ್ ಕಂಟ್ರಿ ಅಂತ ಆಗಬೇಕು ಅಂದರೆ ಅದಕ್ಕೆ ಬೇಕಾದಂಥ ತಯಾರಿ ಈಗಲಿಂದನೇ ಮಾಡಬೇಕು. ನಾನು ಹೇಳ್ತೀನಲ್ಲ, ಉತ್ತನಿ ದೇರ್ ತಕ್ ಉತ್ತನಿ ದೂರ್ ತಕ್ ಅಂತ ಒಂದು ಹಿಂದಿನಲ್ಲಿ ಒಂದು ಕಹಾವತ್ತಿದೆ. ಅಂದರೆ ನಾವು ಅದನ್ನು ಅಚೀವ್ ಮಾಡೋಕ್ಕೋಸ್ಕರ ಇನ್ನು 20 ವರ್ಷಕ್ಕೆ 25 ವರ್ಷಕ್ಕೆ ನಾವು ಅದನ್ನು ಅಚೀವ್ ಮಾಡೋಕ್ಕೋಸ್ಕರ ಇವತ್ತಿಂದನೇ ಪ್ಲ್ಯಾನ್ ಮಾಡಬೇಕು. ಆ ಪ್ಲ್ಯಾನಿಂಗ್ ಕರೆಕ್ಟಾಗಿರಬೇಕು. ನಾವು ಮಾಡುವಂಥ ಕೆಲಸ ಜನಪರ ಕೆಲಸ, ಅಭಿವೃದ್ಧಿ ಹೊಂದಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ಮಾಡೋದು. ಇಟ್ ಶುಡ್ ಬಿ ಮೀನಿಂಗ್ಫುಲ್, ಇಟ್ ಶುಡ್ ಬಿ ಕಾಂಕ್ರೀಟ್. ಹೌದಾ? ಈ ಕ್ಷಣಕ್ಕೆ ಈಗ ಸಂತೆ ಹೊತ್ತಿಗೆ ಒಂದು ಮೊಳ ನೈ ಕೊಟ್ಬಿಡು ಅಂದರೆ ಒಂದು ಗಾದೆ ಇದೆ. ಸಂತೆ ಹೊತ್ತಿಗೆ ಒಂದು ಮೊಳ ನೈದು ಕೊಟ್ಬಿಡು, ಒಂದು ಹೂವು ಹಂಗಲ್ಲ. ಒಂದು ಸಾರ್ತಿ ಮಾಡಿದ್ರೆ ಅದು ಪರ್ಮನೆಂಟಾಗಿ ಉಳಿಬೇಕು. ಅದು ಆ ಥರ ಒಂದು ಉದ್ದೇಶ ಇಟ್ಕೊಂಡು ದೇರ್ ಆರ್ ಸ್ಟ್ರಕ್ಚರಲ್ ಚೇಂಜಸ್ ಮಾಡಿದ್ದಾರೆ ಈ ಬಿಲ್ ಮೂಲಕ. ಆ ಸ್ಕೀಮಲ್ಲಿ ಸ್ಟ್ರಕ್ಚರಲ್ ಚೇಂಜಸ್ ಮಾಡಿ ಅದಕ್ಕೆ ಹೆಚ್ಚು ಅಕೌಂಟಬಿಲಿಟಿ ತರಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಹಾಗಾಗಿ ದಿಸ್ ಈಸ್ ಎ ಫ್ಯೂಚರಿಸ್ಟಿಕ್ ಬಿಲ್. ಮುಂದಿನ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಅದನ್ನು ಮುಂದೆ ಹೇಗಿರಬೇಕು ಅನ್ನುವಂಥದ್ದು ಕಲ್ಪನೆಯಿಂದ ಇವತ್ತಿನ ಕೆಲವು ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ. ಅದನ್ನು ನಾನು ಚರ್ಚೆ ಮಾಡೋಣ ಈಗ ಹೋಗ್ತಾ. ಖಂಡಿತ. ಗ್ರಾಮೀಣ ಅಭಿವೃದ್ಧಿ ಆದರೆ ಅಥವಾ ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿ ಆದ್ರೇ ಭಾರತ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯುವುದಕ್ಕೆ ಸಾಧ್ಯ. ಹಾಗಾಗಿ ಈಗ ನಾವು ಗಮನಿಸಬಹುದು, ತುಂಬಾ ಜನರು ಕಾರ್ಮಿಕರು ಇರ್ತಾರೆ. ಅವರಿಗೆ 100 ದಿನದಿಂದ 125 ದಿನಕ್ಕೆ ಇದನ್ನ ಹೆಚ್ಚು ಮಾಡಿದ್ದಾರೆ, ಉದ್ಯೋಗವನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಗ್ರಾಮೀಣ ಉದ್ಯೋಗ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಈ ಯೋಜನೆ ಅಥವಾ ಈ ಬಿಲ್ ಎಷ್ಟು ಸಹಕಾರಿಯಾಗುತ್ತೆ ಸರ್? ತಾತ್ಕಾಲಿಕವಾಗಿ ಯಾರಿಗೋ ಏನೋ ಒಂದು ಸಂಬಳ ಕೊಡಬೇಕು, ಒಂದು 100 ರೂಪಾಯಿ ಕೊಡಬೇಕು, ಒಂದು 250 ರೂಪಾಯಿ ಕೊಡಬೇಕು, ಒಂದು ತಾತ್ಕಾಲಿಕವಾಗಿ ಒಂದು ಕೆಲಸ ಮಾಡಿಸ್ಬೋಣ ಇವ್ರ ಕೈಲಿ. ಅದು ಆ ಕೆಲಸ ಪರ್ಮನೆಂಟಾಗಿ ಉಳಿಯುತ್ತೋ ಬಿಡುತ್ತೋ, ಈ ಮಳೆಗಾಲಕ್ಕೆ ಇರುತ್ತೋ, ಮುಂದಿನ ಮಳೆಗಾಲಕ್ಕೆ ಹೋಗುತ್ತೋ ಅಂತ ಯೋಚನೆ ಮಾಡಿದರೆ ಅದು ಒಂದು ಕೆಲಸ ಕೊಡೋದು, ಈ ಸದ್ಯಕ್ಕೆ ದುಡ್ಡು ಕೊಡೋದು. ದುಡ್ಡು ಖರ್ಚಾಯಿತು. ಅದಕ್ಕೆ ನಾನು ಒಂದು ಕಡೆ ಹೇಳಿದೆ ಇಲ್ಲಿ, ದಿ ಎಕ್ಸ್ಪೆಂಡಿಚರ್ ಹ್ಯಾಸ್ ನಾಟ್ ಮ್ಯಾಚ್ಡ್ ದಿ ಫಿಸಿಕಲ್ ಪ್ರೋಗ್ರೆಸ್. ಪ್ರತಿಯೊಂದು ಕಾನೂನು, ಪ್ರತಿಯೊಂದು ಆ್ಯಕ್ಟು, ಪ್ರತಿಯೊಂದು ಸ್ಕೀಮ್ನ ಕೂಡ 5 ವರ್ಷಕ್ಕೊಂದ್ಸಲ 10 ವರ್ಷಕ್ಕೊಂದ್ಸಲ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಇವ್ಯಾಲ್ಯೂಯೇಟ್ ಮಾಡಿ ನಾವು ಅಂದ್ಕೊಂಡಿರೋದು ಉದ್ದೇಶ ಸಫಲ ಆಗಿದೆಯಾ, ಈಡೇರಿದೆಯಾ ಅಂತ ನಾವು ಚರ್ಚೆ ಮಾಡಬೇಕು. ಅದಕ್ಕೆ ಇವ್ಯಾಲ್ಯೂಯೇಷನ್ ಅಂತಾರೆ. ನಾವು ಪ್ರತಿ ಸಲ ನಾವು 6 ತಿಂಗಳಿಗೊಂದ್ಸಲ, ಒಂದು ವರ್ಷಕ್ಕೊಂದ್ಸಲ ನಾವು ಪರೀಕ್ಷೆ ಬರಿತೀವಿ, ವ್ಯಾಲ್ಯೂಯೇಷನ್ ಮಾಡ್ತಾರಲ್ವ. ಹಾಗೆಯೇ ಇದು ಒಂದು ಸ್ಕೀಮ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಇವ್ಯಾಲ್ಯೂಯೇಟ್ ಮಾಡಿದಾಗ
ಇಲ್ಲ ಇಲ್ಲ ಇದು ಸರಿ ಹೋಗಿಲ್ಲ, ಯಾಕೋ ಇದು ಮಧ್ಯದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ, ಏನೋ ಪಾಲಿಸಿನೇ ಸರಿ ಇಲ್ವೋ ಅಥವಾ ಇಂಪ್ಲಿಮೆಂಟೇಷನ್ ಸರಿ ಇಲ್ವಾ ಅಂತ ಯೋಚನೆ ಮಾಡ್ತಾರೆ. ದಟ್ಸ್ ಕಾಲ್ಡ್ ಇವ್ಯಾಲ್ಯೂಯೇಷನ್. ಆವಾಗ ಮಿಡ್ ಕೋರ್ಸ್ ಕರೆಕ್ಷನ್ ಅಂತ ಹೇಳ್ತಾರೆ. ಈ ಮನ್ರೇಗಾ ಆಗ್ಬೋದು ಅಥವಾ ಇವಾಗ ವಿಕಸಿತ ಭಾರತ ಜಿ ಬಿಲ್ ಆಗ್ಬೋದು, ಇದು ಯಾಕೆ ಅಂತಂದರೆ, ಇದು ಯಾಕೆ ಮಾಡಿರೋದು ಅಂತಂದರೆ ಜನಗಳಿಗೆ ಒಂದು ಉದ್ಯೋಗ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು. ನಾವು ಹೆವಿ ಮೆಷಿನರಿ ತರಿಸ್ಬಿಟ್ವಿ, 3-4 JCB ತರಿಸ್ಬಿಟ್ವಿ, 3-4 ಕ್ರೇನ್ ತರಿಸ್ಬಿಟ್ವಿ, ಪಟ ಕೆಲಸ ಮಾಡಿಬಿಟ್ವಿ ಅಂದರೆ ಅವ್ರಿಗೇನು ಕೆಲಸ? ನಾವು ವಿಕಸಿತ ಭಾರತ ಅಂತ ಹೇಳಿದಾಗ 2047ಕ್ಕೆ ಒಂದು ಕನಸು ಇಟ್ಕೊಂಡಿದ್ದೀವಿ. ಹೀಗಿರಬೇಕು ನನ್ನ ಭಾರತ, ಹೀಗಿರಬೇಕು. ಗಾಂಧಿಯವ್ರ ಕನಸು ಅದೇ ಆಗಿತ್ತು, ಮೋದಿಯವ್ರದ್ದು ಅದೇ. ಆ ಗಾಂಧಿಯ ಕನಸು ಅನುಗುಣವಾಗಿಯೇ ವಿಕಸಿತ ಭಾರತ, ಫುಲ್ಲಿ ಡೆವಲಪ್ಡ್ ಇಂಡಿಯಾ ಅಂದರೆ ಏನು ಅಂತ ಒಂದು ಕಲ್ಪನೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಕಲ್ಪನೆಗೆ ತಕ್ಕನಂಗೆ ಇವತ್ತು ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು. ಇದರಲ್ಲಿ ಗಮನಿಸ್ಬೋದು, ಈಗ ತಂತ್ರಜ್ಞಾನ ಯುಗದಲ್ಲಿ ನಾವಿದ್ದೀವಿ. ಅದರ AI ಟೆಕ್ನಾಲಜಿ ಆಗಿರ್ಬೋದು, ಯಾವ ರೀತಿ ಅದು ಮತ್ತಷ್ಟು ಹೆಲ್ಪ್ಫುಲ್ ಆಗಬಹುದು ಅಂತ. ಅನ್ಲೆಸ್ ಅಂಡ್ ಅಂಟಿಲ್ ಖರ್ಚು ನಾವು ಅಲೋಕೇಟ್ ಮಾಡಿರುವಂಥ ಹಣ 5,000 ಕೋಟಿ, 1,000 ಕೋಟಿ, 10,000 ಕೋಟಿ, ಆವಾಗ ನಾವು ರಿಲೀಸ್ ಮಾಡ್ತಾರೆ. ಎಲ್ಲ 10,000 ಕೋಟಿ ಒಟ್ಟಿಗೆ ರಿಲೀಸ್ ಮಾಡಲ್ಲ, ಕೆಲಸ ಆಗ್ತಿದ್ದಂಗೆ. ಅದಕ್ಕೆ ಇಟ್ಸ್ ಕಾಲ್ಡ್, ನೀವು ಮಾಡಿರುವಂಥ ಕೆಲಸಕ್ಕೆ ನೀವು ಸರ್ಟಿಫಿಕೇಟ್ ಕೊಡಿಪ್ಪ, ಇಟ್ಸ್ ಕಾಲ್ಡ್ UC, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅಂತಾರೆ. ಇಷ್ಟು ನಾವು ಕೆಲಸ ಮಾಡಿದ್ದೀವಿ, ಇದಕ್ಕೆ ತಕ್ಕನಾಗಿ ದುಡ್ಡು ಕೊಡಿ ಅಂತ ಒಂದು ಕೊಡಬೇಕು. ಅವ್ರು ಬಂದು ಅದನ್ನು ಚೆಕ್ ಮಾಡ್ತಾರೆ, ಫಿಸಿಕಲ್ ಚೆಕ್ ಮಾಡ್ತಾರೆ. ಆಮೇಲೆ ಆಗಿದೆ ಅಂತ ಗೊತ್ತಾದರೆ ಅವರು ಅಷ್ಟು ದುಡ್ಡು ರಿಲೀಸ್ ಮಾಡುವಂತ ಬರ್ಕೊಡ್ತಾರೆ. 250 ಕೋಟಿ, 300 ಕೋಟಿ, 100 ಕೋಟಿ, ಆ ಥರ ಅಕೌಂಟಬಿಲಿಟಿ ಬರೋ ದೃಷ್ಟಿಯಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತಾವೊಂದು ಪದ ಉಪಯೋಗಿಸಿದ್ರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇದನ್ನು, ಯಾಕಂದರೆ ಇಂಡಿಯಾ ಈಸ್ ಅಡ್ವಾನ್ಸಿಂಗ್ ಟೆಕ್ನಾಲಜಿಕಲಿ ಇನ್ ಎ ರ್ಯಾಪಿಡ್ ವೇ. ಹೌದಾ? ವಾಟ್ ಈಸ್ IT? IT ಮೀನ್ಸ್ ಇಂಡಿಯಾ ಟುಮಾರೋ. ಇಂಡಿಯಾ ಟುಮಾರೋ ಇಸ್ IT. ಬೇರೆ ಏನು ಹೇಳಿದೆ? ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳಿ, IT BT ಅಂತ ಹೇಳಿ, ಮತ್ತೊಂದು ಹೇಳಿ ಸಾಫ್ಟ್ವೇರ್ ಪಾರ್ಕ್ ಅಂತ ಹೇಳಿ, ಟೆಕ್ನಾಲಜಿಕಲ್ ಪಾರ್ಕ್ ಅಂತ ಹೇಳಿ. IT ಮೀನ್ಸ್ ನನ್ನ ಪ್ರಕಾರ ಇಂಡಿಯಾ ಟುಮಾರೋ. ಎಷ್ಟು ಇಡೀ ಪ್ರಪಂಚಕ್ಕೆ ನಾವು ಇವತ್ತು ಮಾರ್ಗದರ್ಶನ ಮಾಡ್ತಾ ಇದ್ದೀವಿ IT ವಿಚಾರದಲ್ಲಿ. ನಾವೇ ಅದನ್ನು ಸರಿ ಉಪಯೋಗಿಸ್ಕೊಳ್ದೇ ಇದ್ದರೆ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ IT ಉಪಯೋಗಿಸಿ ಎಲ್ಲಿ ಕೆಲಸ ಆಗಿದೆ, ಎಲ್ಲಿ ಕೆಲಸ ಆಗಿಲ್ಲ, ಏನು ಕೆಲಸ ಆಗಿದೆ, ಏನು ಕೆಲಸ ಆಗಿಲ್ಲ, ಎಷ್ಟು ಕೆಲಸ ಆಗಿದೆ, ಎಷ್ಟು ಕೆಲಸ ಆಗಿಲ್ಲ, ಅದನ್ನು ಮಾನಿಟರ್ ಮಾಡುವಂಥದ್ದು, ಇವ್ಯಾಲ್ಯೂಯೇಟ್ ಮಾಡುವಂಥದ್ದು ಟೆಕ್ನಾಲಜಿ ಮೂಲಕ ಅದು ಮಾಡಬೇಕು ಅಂತೇಳಿ ಅದಕ್ಕೆ ಅವಕಾಶ ಮನ್ರೇಗಾಲ್ ಇರಲಿಲ್ಲ. ಅದನ್ನು ಇಲ್ಲಿ ರಾಮ್ಜಿ ಬಿಲ್ಲಲ್ಲಿ ತಂದಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ಇಟ್? ಸೊ ಅಕೌಂಟಬಿಲಿಟಿ ಆಗಬೇಕು. ಮತ್ತು ದುಡ್ಡು ಸರ್ಕಾರ ದುಡ್ಡು ಅಂತಂದರೆ ಜನಗಳ ದುಡ್ಡು. ಅದು ಸರ್ಕಾರ ಜನಗಳ ತೆರಿಗೆ ಕಟ್ಟಿರುವಂಥ ದುಡ್ಡು. ಸರ್ಕಾರದಲ್ಲಿ ಏನಿದೆ 10,000 ಕೋಟಿ, 5,000 ಕೋಟಿ, 3,000 ಕೋಟಿ, 12,000 ಕೋಟಿ, ಅದಕ್ಕೆ ಲೆಕ್ಕ ಬೇಕಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಭಾಳಷ್ಟು ಇಟ್ಟಿದ್ದಾರೆ. ಒಂದೊಂದು ಪೈಸಕ್ಕೂ ಅಕೌಂಟ್ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಎಕ್ಸ್ಪೆನ್ಸಸ್ನ ಮಾನಿಟರ್ ಮಾಡೋಕ್ಕೋಸ್ಕರ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ಕೊಳ್ಳೋಕ್ಕೆ ಮನ್ರೇಗಾಲ್ ಅವಕಾಶ ಇರಲಿಲ್ಲ. ಹಾಗಾಗಿ ಈ ಒಂದು ಹೊಸ ಬಿಲ್ಲಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್, ಈಗ ಗಮನಿಸ್ಬೋದು, ಯಾವುದೇ ಬಿಲ್ ಬರಲಿ ಅದರ ಬಗ್ಗೆ ಶಿಕ್ಷಣದ ಅವಶ್ಯಕತೆ ತುಂಬ ಪ್ರಮುಖವಾಗಿ ಬೇಕಾಗುತ್ತೆ. ಯಾವುದಾದ್ರೂ ಬಿಲ್ ಬಂದರೆ ಅಥವಾ ಮಸೂದೆ ಬಂದರೆ ಜನರಿಗೆ ಅದನ್ನು ತಲುಪಿಸುವಂತಹ ಕೆಲಸ ಕೂಡ ಅಷ್ಟೇ ಪ್ರಮುಖವಾಗಿ ಆಗಬೇಕಾಗುತ್ತೆ. ಈ ಶಿಕ್ಷಣದ ಮಹತ್ವ ಎಷ್ಟು ಬೇಕಾಗುತ್ತೆ? ಕೇಂದ್ರ ಸರ್ಕಾರದಲ್ಲಿ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಮತ್ತು IT ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಲ್ಲಿಂದ ಆಫೀಸರ್ಸ್ನ ಡೆಪ್ಯೂಟ್ ಮಾಡಿ ಎಲ್ಲ ರಾಜ್ಯಗಳಿಗೂ ಕಳಿಸಿ ಇದ್ರ ಬಗ್ಗೆ ಒಂದು ಹೊಸ ಬಿಲ್ ಏನು ಪಾಸ್ ಆಗಿದೆ ಅದ್ರ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮ ಉಂಟು ಮಾಡ್ತಾ ಇದ್ದಾರೆ. ಅದು ಜಿಲ್ಲೆ ಲೆವೆಲಲ್ಲಿ ಆಗ್ಬೋದು, ತಾಲೂಕಾ ಲೆವೆಲ್ ಆಗ್ಬೋದು, ಮಂಡಲ ಲೆವೆಲ್ ಆಗ್ಬೋದು ಮಾಡ್ತಾ ಇದ್ದಾರೆ. ಅದನ್ನು ಫಸ್ಟ್ ಆಫ್ ಆಲು ಆ ಬಿಲ್ಗೂ ಈ ಬಿಲ್ಗೂ ಏನು ವ್ಯತ್ಯಾಸ ಅಂತ ಹೇಳಬೇಕು. ಅದು ಹೇಗೆ ಇಂಪ್ರೂವ್ಮೆಂಟ್ ಆಗಿದೆ, ಹೇಗೆ ಪರಿವರ್ತನೆ ಆಗಿದೆ, ಯಾಕೆ ಪರಿವರ್ತನೆ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಈ ಬಿಲ್ಲಿನ ಪರಿಣಾಮ ಏನಾಗುತ್ತೆ ಆನ್ ದಿ ಗ್ರೌಂಡ್. ಈಗ ಹೇಳೋದು ಬೇರೆ, ನಾನು ತತ್ವ ಹೇಳ್ತೀನಪ್ಪ, ತತ್ವ ಸಿದ್ಧಾಂತ ಎಲ್ಲ ಹೇಳ್ತಾ ಬರ್ತೀನಿ. ಆದರೆ ಆನ್ ದಿ ಗ್ರೌಂಡ್ ನಾನು ಏನು ಮಾಡ್ತೀನಿ, ಹೇಗೆ ಅದ್ರ ಪರಿಣಾಮ ಆಗುತ್ತೆ, ಅದರಿಂದ ಜನಗಳಿಗೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದು ನಾನು ತಿಳಿಸಿ ಹೇಳಬೇಕು ಅವ್ರಿಗೆ. ಹೌದಾ? ಈಗ ಉದಾಹರಣೆಗೆ ಹಳೆ ಬಿಲ್ಲಲ್ಲಿ ವರ್ಷದಲ್ಲಿ 100 ದಿನ ಕಾರ್ಯಕ್ರಮ ಕೆಲಸ ಕೊಡಬೇಕು ಅಂತ ಇತ್ತು. ಆ 100 ದಿನಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅಷ್ಟು ದುಡ್ಡು ಕೊಡಬೇಕು ಅಂತ. ಏನಾಗ್ತಿತ್ತು, ನಮ್ಮದು ಕೃಷಿ ಪ್ರಧಾನವಾದ ದೇಶ, ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲೂ ನಾವು ಮುಂದುವರೆದಿದ್ದೀವಿ. ಆದರೆ ಕೃಷಿ ಕೂಡ ನಮ್ಮ ದೇಶದ ಒಂದು ಭಾಳ ದೊಡ್ಡ ಇಂಪಾರ್ಟೆಂಟ್ ಭಾಗ. ಈ ಮನ್ರೇಗಾ ಬಂದಾಗ, ಈ ಒಂದು ಸ್ಕೀಮ್ ಬಂದಾಗ ಎಲ್ಲ ಮನ್ರೇಗಾ ಕಡೆ ಹೋಗ್ಬಿಡೋರು. ಅಗ್ರಿಕಲ್ಚರ್ಗೆ, ಸೋಯಿಂಗ್ಗೆ ಮತ್ತು ಹಾರ್ವೆಸ್ಟಿಂಗ್ಗೆ ಜನ ಸಿಗ್ತಿರ್ಲಿಲ್ಲ. ಈಗೇನಾಗಿದೆ, ಸೋಯಿಂಗ್ ಮತ್ತು ಹಾರ್ವೆಸ್ಟಿಂಗ್ ಪೀರಿಯಡಲ್ಲಿ ಈ ಕಾರ್ಯಕ್ರಮನ ನಿಲ್ಲಿಸಿ 125 ಡೇಸ್ ಮಾಡಿ ಬಾಕಿ 360 ದಿನ 2 ತಿಂಗಳು
ಸೋಯಿಂಗು ಮತ್ತು ಹಾರ್ವೆಸ್ಟಿಂಗು ಆ ಕೆಲಸ ಮಾಡಿ ನೀವು ಫಾರ್ಮರ್ಸ್ ಉಳಿದ ರೈತರು. ದಿನ ಮಿಕ್ಕಿದ 305 ದಿನ ಇದೆಯಲ್ಲ, ಔಟ್ ಆಫ್ 365 ಡೇಸ್ 60 ಡೇಸ್ ಅದು ಹಾರ್ವೆಸ್ಟಿಂಗ್ ಆ್ಯಂಡ್ ಸೋಯಿಂಗು. ಇನ್ 305 ಡೇಸು 305 ಡೇಸಲ್ಲಿ 125 ದಿನ ಮಾಡಿದ್ದಾರೆ. ಹಾಗಾಗಿ ರೈತರಿಗೂ ಕೆಲಸ ಇದೆ, ಲೇಬರರ್ಗೂ ಕೆಲಸ ಇದೆ. ಇದು ಯಾವುದೋ ಇದು ಮಿಕ್ಸ್ ಆಗೋದಿಲ್ಲ. ಈ ಕೆಲಸ ನಿಲ್ತು, ಈ ಕೆಲಸ ಆಗ್ತಾ ಇದೆ, ಈ ಕೆಲಸ ನಿಲ್ತು, ಆ ಕೆಲಸ ಆಗ್ತಾ ಇಲ್ಲ, ಹಂಗಿಲ್ಲ ಈಗ. ಸೊ ಇದನ್ನು ಭಾಳ ಯೋಚನೆ ಮಾಡೇ ಮಾಡಿರೋದು. ಇದನ್ನು 365 ದಿನದಲ್ಲಿ 60 ದಿನ ಹಾರ್ವೆಸ್ಟಿಂಗು ಸೋಯಿಂಗು, ಇನ್ನು 305 ದಿನ ಈ ಕೆಲಸ, ಅದರಲ್ಲಿ 125 ದಿನ 100 ಡೇಸ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು 125 ಡೇಸ್. ಇದು ಲಾಭನೇ ಅಲ್ವಾ ಇದು? ಇದು ಜನಕ್ಕೆ ಅನುಕೂಲ ಆಗುವಂಥದ್ದು. ಸೊ ನೀವು ಯಾವುದೇ ಸ್ಕೀಮ್ ಮಾಡಿ, ಯಾವುದೇ ಆ್ಯಕ್ಟ್ ಮಾಡಿ, ಯಾವುದೇ ಕಾನೂನು ಮಾಡಿ, ಅದಕ್ಕೆ ಅದು ಜನರ ಪರ ಇರಬೇಕೇ ಹೊರತು, ಜನಕ್ಕೆ ಪೂರಕವಾಗೇ ಇರಬೇಕು ಹೊರತು ಜನಕ್ಕೆ ತೊಂದರೆ ಆಗುವಂಥದ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅದಕ್ಕೆ ಯೋಚನೆ ಮಾಡಿ ಅವರು ಒಂದು ಹೊಸ ಬಿಲ್ ತಂದಿರೋದು. ಅದನ್ನ ಈ ಜಿ ರಾಮ್ಜಿ ಬಿಲ್ಗೆ ಅಥವಾ ಇದರಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಹೊಸದಾಗಿ ಸೇರ್ಪಡೆ ಆಗೋರು ಕೂಡ ಇರ್ತಾರೆ. ಸೊ ಹೇಗೆ ಅವರು ಸೇರ್ಪಡೆ ಆಗಬಹುದು? ಅದೇ ಅದು ಟೆಕ್ನಾಲಜಿ ಮೂಲಕ. ಯಾಕೆಂದ್ರೆ ಈಗ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈ ಲೇಬರ್ ಡಿಪಾರ್ಟ್ಮೆಂಟಲ್ಲಿ, ಮಿನಿಸ್ಟ್ರಿ ಆಫ್ ಲೇಬರಲ್ಲಿ ESI ಅಂತಿದೆ, ಹೌದಾ? ESI ಪ್ರತಿ ತಿಂಗಳು 6 ತಿಂಗಳು ಒಂದ್ಸಲ, 3 ತಿಂಗಳು ಒಂದ್ಸಲ, 6 ತಿಂಗಳು ಒಂದ್ಸಲ ಆ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರು ಇಷ್ಟು ಕಾಂಟ್ರಿಬ್ಯೂಷನ್ ಬಂತು, ಇಷ್ಟು ಕಾಂಟ್ರಿಬ್ಯೂಷನ್ ಬಂತು ಅಂತ. ನೀವು ಎಂಪ್ಲಾಯೀಸ್ನ ತಗೊಳ್ದಿರಾ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಹೆಂಗೆ ಬರುತ್ತೆ? ದಟ್ ಮೀನ್ಸ್ ವಿ ಆರ್ ರಿಕ್ರೂಟಿಂಗ್ ಎಂಪ್ಲಾಯೀಸ್, ದಟ್ ಈಸ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾ ಇದೆ. ಅವ್ರು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ಎಂಪ್ಲಾಯರು ಅವ್ರು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇದು ಮಿನಿಸ್ಟ್ರಿ ಆಫ್ ಲೇಬರಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಗುವಂಥದ್ದು. ಹಾಗೇನೆ ಇಲ್ಲಿ ಕೂಡ ಈ ವಿಕಸಿತ್ ಭಾರತ್ ಜಿ ರಾಮ್ಜಿ ಬಿಲ್ ಮೂಲಕ ಏನು ರಿಕ್ರೂಟ್ಮೆಂಟ್ ಆಗುತ್ತೆ ಅದು ಇಟ್ ಈಸ್ ಟ್ಯಾಬ್ಯುಲೇಟೆಡ್ ಅಕಾರ್ಡಿಂಗ್ ಟು ಟೆಕ್ನಾಲಜಿ ಮೂಲಕ ಅದು ಮಾಡ್ತಾರೆ. ಈ ವಿಕಸಿತ್ ಭಾರತ್ ಜಿ ರಾಮ್ಜಿ ಬಿಲ್ಲಲ್ಲಿ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಾರಲ್ಲ, ಪಾರದರ್ಶಕತೆ ಇದೆ. ಪ್ಲಸ್ ದಿ ಎಂಟೈರ್ ಮನಿ ವಿಲ್ ಗೋಸ್ ಟು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, DBT. ಅದೇನು ಅವಾಗ 14ನೇ 15ನೇ ಇಸ್ವಿನಲ್ಲಿ ನರೇಂದ್ರ ಮೋದಿ ಬಂದಾಗ ಏನು DBT ಅಂತ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅದಕ್ಕೆ ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿದ್ದು. ಕ್ರೋರ್ಸ್ ಆಫ್ ಪೀಪಲ್ ಓಪನ್ ದೇರ್ ಅಕೌಂಟ್. ಯಾರಿಗೂ ಅಕೌಂಟ್ ಇಲ್ದಿರೋಲ್ಲ ಪೂರ್ತಿ ಅನ್ಬ್ಯಾಂಕ್ಡ್ ವರ್ ಬ್ಯಾಂಕ್ಡ್. ಹಾಗಾಗಿ ಈ ಹೊಸ ಬಿಲ್ಲಲ್ಲಿ ಆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ಒಂದು ಅವಕಾಶ ಮಾಡಿಕೊಟ್ಟು ದುಡ್ಡನ್ನ ಪೂರ್ತಿ ಅವ್ರಿಗೆ ಇಂಟೆಂಡೆಡ್ ಬೆನಿಫಿಷರಿಗೆ ಮಾತ್ರ ಹೋಗಬೇಕು, ನಾಟ್ ಥ್ರೂ ಮಿಡಲ್ ಮೆನ್ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಈ ಯಾವುದೇ ಮಸೂದೆ ಬರಲಿ ಅಥವಾ ಈ ಮನ್ರೇಗಾನ ಸುಧಾರಿಸಿ ಜಿ ರಾಮ್ಜಿ ಮಸೂದೆನ ತಂದಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಮಹಿಳೆಯರೇ ಕೆಲಸಕ್ಕೆ ಹೋಗೋದನ್ನ ನಾವು ಗಮನಿಸಬಹುದು. ಈ ಹೊಸ ಮಸೂದೆ ಅಥವಾ ಹೊಸ ಬಿಲ್ ಮಹಿಳೆಯರಿಗೆ ಯಾವ ರೀತಿ ಪೂರಕವಾಗಿದೆ ಸರ್? ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ವಿಮೆನ್. ಸಿ ಐ ಟೆಲ್ ಯು ವಾಟ್, ದೇಶದಲ್ಲಿ 50% ಹೆಚ್ಚು, ಒಂದೊಂದು ರಾಜ್ಯದಲ್ಲಿ 52% ತನಕ ಮಹಿಳೆಯರಿದ್ದಾರೆ, ಹೌದಾ? ಯು ಕೆನಾಟ್ ಎಕ್ಸ್ಪೆಕ್ಟ್ ಇಂಡಿಯಾ ಟು ಡೆವಲಪ್ ವಿತೌಟ್ ದಿ ಡೆವಲಪ್ಮೆಂಟ್ ಆಫ್ ವಿಮೆನ್. ಮಹಿಳೆಯರು, ಮಾತೆಯರ ಮತ್ತು ಭಗಿನಿಯರ ಒಂದು ಅಭಿವೃದ್ಧಿ ಆಗದೆ ನಾವು ದೇಶ ಉದ್ಧಾರ ಆಯಿತು ಅಂತ ಹೇಳೋಕ್ಕಾಗತ್ತಾ? ಯು ಕೆನಾಟ್ ಅಫೋರ್ಡ್ 50% ಜನ ನಾವು ಹಿಂದೆ ಇಟ್ಬಿಟ್ಟು ನಾವು ಮುಂದುವರೆದಿದ್ದೀವಿ. ನೋ, ಹಂಗಾಗೋದಿಲ್ಲ ಅದು. ಇಟ್ ಹ್ಯಾಸ್ ಟು ಬಿ ಎ ಹೋಲ್ಸಮ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಹೇಳೋದು ಸಮಗ್ರ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ. ಅದು ಯಾವುದೋ ಒಂದು ರಾಜ್ಯ ಮಾತ್ರ ಅಭಿವೃದ್ಧಿ ಆಯಿತು, ಇನ್ನೊಂದು ರಾಜ್ಯ ಹಿಂದೆ ಉಳಿದೋಗ್ಬಿಡ್ತು. ಯಾವುದೋ ಒಂದು ಸೆಕ್ಷನ್ ಆಫ್ ಸೊಸೈಟಿ ಮಾತ್ರ ಅಭಿವೃದ್ಧಿ ಆಯಿತು, ಇನ್ನು ಮಿಕ್ಕಿದೆಲ್ಲ ಹಿಂದೆ ಉಳಿದ್ಬಿಟ್ರು. ಹಂಗಾಗಬಾರ್ದು. ಸಮಗ್ರ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅಂತಂದರೆ ಎಲ್ಲವನ್ನೂ ಗಮನಿಸಬೇಕು. ಎಲ್ಲದ್ರ ಬಗ್ಗೆನೂ ನಾವು ದಿ ಥ್ರಸ್ಟ್ ಆ್ಯಂಡ್ ಫೋಕಸ್ ಶುಡ್ ಬಿ ಆನ್ ಆಲ್ ಸೆಕ್ಷನ್ ಆಫ್ ಸೊಸೈಟಿ, ಆನ್ ಆಲ್ ಸ್ಟ್ರಾಟ್ ಆಫ್ ಸೊಸೈಟಿ. ಯಾವುದೋ ಒಂದು ಸಮಾಜದ ಒಂದು ವರ್ಗದ ಅವ್ರನ್ನ ಮಾತ್ರ ನಾವು ಉದ್ಧಾರ ಮಾಡಿಬಿಡ್ತೀವಿ, ಎತ್ತಿಡಿತೀವಿ. ನೋ, ಇಟ್ ಹ್ಯಾಸ್ ಟು ಬಿ ಹೋಲ್ಸಮ್ ಡೆವಲಪ್ಮೆಂಟ್ ಆಫ್ ದಿ ಎಂಟೈರ್ ಸೊಸೈಟಿ, ಆಫ್ ದಿ ಎಂಟೈರ್ ಕಂಟ್ರಿ, ರೀಜನ್ ವೈಸ್ ಆ್ಯಂಡ್ ಸೋಷಿಯಲ್ ವೈಸ್. ಹಾಗಾಗಿ ಸ್ಕೀಮ್ ಪ್ರಕಾರ ಏನು ಜಾಸ್ತಿ ಜನ ಮಹಿಳೆಯರೇ ಬರ್ತಾರೆ ಕೆಲಸಕ್ಕೆ. ಅವರು ಹಾರ್ವೆಸ್ಟಿಂಗೂ ಮಾಡ್ತಾರೆ, ಜಮೀನಿಗೂ ಹೋಗ್ತಾರೆ, ಗದ್ದೆಗೂ ಹೋಗ್ತಾರೆ, ಗದ್ದೆ ಕೆಲಸನೂ ಮಾಡ್ತಾರೆ. ಗದ್ದೆ ಕೆಲಸ ಇಲ್ದಿರೋ ಟೈಮಲ್ಲಿ ಇಲ್ಲಿಗೆ ಬರ್ತಾರೆ, ಇಲ್ಲೂ ಹಣ ಸಂಪಾದನೆ ಮಾಡ್ತಾರೆ, ಅಲ್ಲೂ ಹಣ ಸಿಗುತ್ತೆ ಅವ್ರಿಗೆ. ಹಾಗಾಗಿ ಇಟ್ ಸ್ಟ್ರೈಕ್ಸ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಬೋತ್ ದಿ ಫಾರ್ಮರ್ಸ್ ಆ್ಯಂಡ್ ಲೇಬರರ್ಸ್. ಇಲ್ಲಿ ಈಗ ರೈತ ಮಹಿಳೆ ಕೆಲಸ ಮಾಡ್ತಾರೆ ಇಲ್ಲಿ, ಹೌದಾ? ಇಲ್ಲಿ ಬಂದು ಕೂಲಿಯಾಗಿ ಕೆಲಸ ಮಾಡ್ತಾರೆ, ರೈತ ಕೂಲಿಯಾಗಿ ಕೆಲಸ ಮಾಡ್ತಾರೆ. ಇಲ್ಲಿಂದನೂ ಅವ್ರಿಗೆ 125 ದಿನ ಸಿಗುತ್ತೆ ಅವ್ರಿಗೆ. ಸೊ ದಿಸ್ ಈಸ್ ದಿ ಎಕನಾಮಿಕ್ ಎಂಪವರ್ಮೆಂಟ್, ಇಸ್ ಒನ್ ಮೋರ್ ಸ್ಟೆಪ್ ಟುವರ್ಡ್ಸ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ವಿಮೆನ್ ಅಟ್ ದಿ ಗ್ರಾಸ್ ರೂಟ್ ಲೆವೆಲ್ ಇನ್ ದಿ ವಿಲೇಜಸ್. ನಗರದಲ್ಲಿ ಯಾವುದೋ ಕಂಪ್ನಿಗೆ ಹೋಗ್ತಾರೆ, ಗಾರ್ಮೆಂಟ್ಗೆ ಹೋಗ್ತಾರೆ, ಫ್ಯಾಕ್ಟ್ರಿಗೆ ಹೋಗ್ತಾರೆ, ಇಂಡಸ್ಟ್ರಿಗೆ ಹೋಗ್ತಾರೆ,
ಓದಿರೋರು IT ಹೋಗ್ತಾರೆ, ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ, MBA ಮಾಡ್ತಾರೆ, ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಗ್ರಾಮಾಂತರಲ್ಲಿ ಏನು ಮಾಡಬೇಕು? ಇಲ್ಲಿ ಕೂತ್ಕೊಂಡು ಏನು ಮಾಡಬೇಕು ಅವರು? ಹಾಗಾಗಿ ಅವರ ಗದ್ದೆ ಕೆಲಸ ಜೊತೆಗೆ ಈ ವಿಕಸಿತ್ ಭಾರತ್ ಕೂಡ ಕೆಲಸ ಮಾಡ್ತಾರೆ. ಹಾಗಾಗಿ ಅವರಿಗೆ ಅದಕ್ಕೆ ಹೇಳಿದ್ದು ನಾನು, ಲೆಟ್ ಮಿ ರಿಪೀಟ್ ಒನ್ಸ್ ಅಗೇನ್, ಇಟ್ ಈಸ್ ದಿ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ರೂರಲ್ ವಿಮೆನ್. ಲಾಸ್ಟ್ ಪಾಯಿಂಟ್ ಅಂದರೆ ಈ ವಿಚಾರದಲ್ಲಿ ರೂರಲ್ ಎಕಾನಮಿ ಬ್ಲೂಮ್ ಆದರೆ ದಟ್ ಲೀಡ್ಸ್ ಟು ದೇಶದ ಅಭಿವೃದ್ಧಿಗೆ ಆಗುತ್ತೆ. ಹೌದು, ಖಂಡಿತ. ಇಡೀ ದೇಶದಲ್ಲಿ ಎಷ್ಟು ಲಕ್ಷಾಂತರ ಹಳ್ಳಿಗಳಲ್ಲಿ ಆ ಮಹಿಳೆ ದುಡ್ಡು ಸಂಪಾದನೆ ಮಾಡಿ ಅದು ಸ್ವಲ್ಪ ಉಳಿಸಿ ಅದನ್ನು ಬ್ಯಾಂಕ್ಗೆ ಹಾಕಿ, ಈಗ ಇವ್ರು ಸಂಪಾದನೆ ಮಾಡೋ ದುಡ್ಡೆಲ್ಲ ಪೂರ್ತಿ ಬ್ಯಾಂಕ್ಗೆ ಹೋಗುತ್ತೆ, ಹೌದಾ? ಅದ್ರ ಎಷ್ಟು ಬೇಕೋ ಅಷ್ಟು ತಗೊಂತಾರೆ, ಮಿಕ್ಕದಲ್ಲೇ ಇರುತ್ತೆ. ಸೊ ರೂರಲ್ ಎಕಾನಮಿ ಬ್ಲೂಮ್ ಆದಾಗ ಅದ್ರದ್ದು ಪರಿಣಾಮ ಇಡೀ ದೇಶದ ಮೇಲೆ ಒಳ್ಳೆ ಪರಿಣಾಮ ಆಗುತ್ತೆ. ಖಂಡಿತ. ಈಗ ಮಹಿಳೆಯರಿಗೆ ಅದರ ಬಗ್ಗೆ ಕೂಡ ಜಾಗೃತಿ ಮೂಡಿಸಬೇಕು. ಅದರ ಜೊತೆಗೆ ಪಂಚಾಯತ್ ರಾಜ್ ಅಥವಾ ಪಂಚಾಯತ್ಗಳಾಗಿರ್ಬೋದು, ಸ್ವಸಹಾಯ ಸಂಘಗಳು, ಶ್ರೀಶಕ್ತಿ ಸಂಘಗಳು ಯಾವ ರೀತಿ ಉಪಯೋಗಕ್ಕೆ ಬರಬಹುದು? ಇದೇ ಬಹಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದೀರಾ. ಈ ಹೊಸ ಬಿಲ್ ಏನು ಬಂದಿದೆ, ವಿಕಸಿತ್ ಭಾರತ್ ಜಿ ಬಿಲ್ಲು, ಅದರದ್ದು ಸೇಲಿಯಂಟ್ ಫೀಚರ್ಸ್ನ, ಅದರದ ಮಹತ್ತರವಾದಂಥ ಹಲವಾರು ಸಂಗತಿಗಳನ್ನ ಈ ಗ್ರಾಮ ಪಂಚಾಯತಿ ಮೂಲಕ, ಸೆಲ್ಫ್ ಹೆಲ್ಪ್ ಗ್ರೂಪ್ ಮೂಲಕ ಸ್ಮಾಲ್ ಸಭೆಗಳು ನಡೆಸಿ, ಅಧಿಕಾರಿಗಳು ಹೋಗಿ ಅವ್ರಿಗೆ ಹೇಳಿ ತಿಳುವಳಿಕೆ ಹೇಳಿ, ಅಲ್ಲಿರುವಂಥವ್ರನ್ನ ತಯಾರು ಮಾಡಿ ಮಹಿಳೆಯರನ್ನ. ನಮ್ಮ ಹಳ್ಳಿಯ ಮುಖಂಡರು ಏನು ಹೇಳ್ತಾರೋ ಅದೇ ನನಗೆ ವೇದವಾಕ್ಯ. ಯಾರೋ ಬಂದು ಏನೋ ಹೇಳಿದ್ರು, ಅದೇ ಅದು ಬೇಡ್ರಿ, ನೀನೇನು ಹೇಳ್ತೀಯಲ್ಲಪ್ಪ ಭಟ್ಟು, ನಮ್ಮ ಹಳ್ಳಿ ಮುಖಂಡ ನೀನು, ನಮ್ಮ ಊರಿನ ಯಜಮಾನ ನೀನು, ನಮ್ಮೂರಿನ ಯಜಮಾಂತಿ ನೀನೇ ಹೇಳ್ತೀಯಲ್ಲ ನನ್ನ ಫಸ್ಟ್ ಹೇಳು, ನಿನಗೆ ಕನ್ವಿನ್ಸ್ ಆಗಿದೆಯಾ? ಆರ್ ಯು ಕನ್ವಿನ್ಸ್ಡ್ ಅಬೌಟ್ ದಿಸ್ ಬಿಲ್ ಅಂತ ನೀನು ಹೇಳಿದ್ರೆ ನಾನು ಕೇಳ್ತೀನಿ. ಸೊ ಅಲ್ಲಿರುವಂಥ ಮಹಿಳೆಯರನ್ನೇ ತಯಾರು ಮಾಡಬೇಕು. ಅಲ್ಲಿರುವಂಥ ಸ್ವಸಹಾಯ ಗುಂಪುಗಳೇನಿದೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಏನಿದೆ, ಸ್ತ್ರೀ ಶಕ್ತಿ ಗ್ರೂಪ್ಗಳೇನಿದೆ, ಅವ್ರನ್ನ ಮೊದಲು ತಯಾರು ಮಾಡಿ ಅವ್ರ ಮೂಲಕ ಬೇರೆ ಬೇರೆ ಮಹಿಳೆಯರನ್ನ ತಯಾರು ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಜನಜಾಗೃತಿ ಉಂಟು ಮಾಡಬೇಕು. ಇಟ್ಸ್ ಎ ಲೆಬೋರಿಯಸ್ ಪ್ರೋಸೆಸ್, ಇಟ್ಸ್ ಎ ಎಲಾಬೊರೇಟ್ ಪ್ರೋಸೆಸ್. ಡೆಲ್ಲಿಯಿಂದ ಹಳ್ಳಿ ತನಕ ಇದು ಮಾಡಬೇಕು ಅಂದರೆ ಯು ನೀಡ್ ಎ ಲಾಟ್ ಆಫ್ ಮೆಷಿನರಿ, ಹ್ಯೂಮನ್ ರಿಸೋರ್ಸಸ್ ಬೇಕಿದೆ. ಗ್ರಾಮ ಪಂಚಾಯತಿಗಳ ಕೆಲಸ ತುಂಬ ಇದೆ. ಹೌದು, ಗ್ರಾಮ ಪಂಚಾಯತಿ ಕೆಲಸ ತುಂಬ ಇದೆ. ಇದರಲ್ಲಿ ಇನ್ಫ್ಯಾಕ್ಟ್ ನಾನು ಇದನ್ನು ಹೇಳಕ್ಕೆ ಹೊರಟಿದ್ದೆ, ಇದರಲ್ಲಿ ದೇರ್ ಇಸ್ ಎ ಪ್ರಾವಿಷನ್ ಫಾರ್ ಎಜುಕೇಷನ್ ಕೊಡಬೇಕು. ಒಂದು ಬಿಡುವಿನ ವೇಳೆಯಲ್ಲಿ ಲಿಟ್ರಸಿ ರೇಟ್ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದೊಂದು ಅವಕಾಶ ಇದೆ. ಇದರಲ್ಲಿ ಸಮಾಜಕ್ಕೆ ಬದಲಾವಣೆ ಅನುಗುಣವಾಗಿ ಸಮಾಜ ಕೂಡ ಸಮಯಕ್ಕೆ ಅನುಗುಣವಾಗಿ ಸಮಾಜ ಬದಲಾವಣೆ ಆಗಿದೆ. ಆದರೆ ಸಮಾಜ ಬದಲಾವಣೆ ಆಯಿತು ಅನ್ನೋ ಮಾತ್ರಕ್ಕೆ ಸಮಾಜವನ್ನು ಸಸ್ಟೈನ್ ಮಾಡುವಂಥ ಮೌಲ್ಯಗಳಿದೆಯಲ್ಲ, ಅದಕ್ಕೆ ನಾನು ಸ್ವಾಮಿ ರಂಗನಾಥಾನಂದ ಅಂತ ರಾಮಕೃಷ್ಣ ಮಿಷನ್ನ ಮಾಂಕ್ ಅವ್ರು ಬರೆದಿರೋ ಪುಸ್ತಕ ಓದ್ತಾ ಇರ್ತೀನಿ ಯಾವಾಗಲೂ ನಾನು. ಎಟರ್ನಲ್ ವ್ಯಾಲ್ಯೂಸ್ ಆಫ್ ಎ ಚೇಂಜಿಂಗ್ ಸೊಸೈಟಿ ಅಂತ. ಸೊಸೈಟಿ ಕೀಪ್ಸ್ ಆನ್ ಚೇಂಜಿಂಗ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದಿ ಟೈಮ್, ಬಟ್ ದಿ ವ್ಯಾಲ್ಯೂಸ್ ದಟ್ ಸಸ್ಟೈನ್ ದಿ ಸೊಸೈಟಿ ವಿಲ್ ನಾಟ್ ಚೇಂಜ್. 1000 ವರ್ಷದ ಹಿಂದೆ ಏನು ವ್ಯಾಲ್ಯೂಸ್ ಇತ್ತೋ ಅದೇ ವ್ಯಾಲ್ಯೂಸ್ ಇವತ್ತು ಕೂಡ. ಸಮಾಜ ಬದಲಾವಣೆ ಅಂತ ಆಯಿತು ಅಂದ ತಕ್ಷಣ ವ್ಯಾಲ್ಯೂಸ್ ಬದಲಾವಣೆ ಆಗಲ್ಲ. ಹಾಗಾಗಿ ಪ್ರತಿಯೊಂದು ಆ್ಯಕ್ಟು, ಪ್ರತಿಯೊಂದು ಕಾನೂನು, ಎಷ್ಟು ಕಾನೂನು ತೆಗೆದಿದ್ದೀವಿ ನಾವು, ಬ್ರಿಟಿಷ್ ಕಾಲದ ಕಾನೂನು ತೆಗೆದಿದ್ದೀವಿ, ಇಟ್ಕೋಬೋದಿತ್ತಲ್ಲ ಓಬಿರಾಯನ್ ಕಾಲದ್ದು. ನೋ, ಅದು ಅವಶ್ಯಕತೆ ಇಲ್ಲ. ಹಾಗಾಗಿ ಇವತ್ತಿನ ಸಮಯಕ್ಕೆ ಅನುಗುಣವಾಗಿ ನಾವು ಬದಲಾವಣೆ ಮಾಡ್ಕೋಬೇಕು. ಹಾಗಾಗಿ ಈ ಬದಲಾವಣೆನ ತಂದಿರೋದು ನಾವು. ಬದಲಾವಣೆ ಅಂತ ಹೇಳೋದಿಲ್ಲ, ಪರಿವರ್ತನೆ. ವಿಕಸಿತ ಭಾರತದ ಒಂದು ಪ್ರಮುಖ ಉದ್ದೇಶವೂ ಅದೇ ಆಗಿದೆ. ಅದರಲ್ಲಿ ಪ್ರಮುಖವಾದಂತಹ ಪಾತ್ರಧಾರಿಗಳು ಅಂತ ಹೇಳಿದ್ರೆ ಇವತ್ತಿನ ಯುವ ಜನರು ಅಂತ ಹೇಳ್ಬೋದು. ಯಾವ ರೀತಿ ಅವರು ಮಹಿಳೆಯರು ಸೇರಿ, ಯುವ ಜನರು ಮತ್ತು ಮಹಿಳೆಯರು ಯಾವ ರೀತಿ ಅವರು ತಮ್ಮನ್ನ ತಾವು ತೊಡಗಿಸ್ಕೋಬೇಕಾಗುತ್ತೆ 2047ಕ್ಕೆ ನಾವು ಫುಲ್ ವಿಕಸಿತ ಭಾರತದಲ್ಲಿ ಇದ್ದೀವಿ ಅನ್ನೋದಾದ್ರೆ. ಸೊ ವಿಕಸಿತ ಭಾರತ 2047 ಅಂದರೆ ನರೇಂದ್ರ ಮೋದಿ ಅವ್ರ ಪ್ರಕಾರ ಇದು ಫುಲ್ಲಿ ಡೆವಲಪ್ಡ್ ಇಂಡಿಯಾ, ಇಂಡಿಯಾ ಫ್ರೀ ಆಫ್ ಇಲಿಟ್ರಸಿ, ಇಂಡಿಯಾ ಫ್ರೀ ಆಫ್ ಹಂಗರ್, ಇಂಡಿಯಾ ಫ್ರೀ ಆಫ್ ಪಾವರ್ಟಿ. ಇದೆಲ್ಲವನ್ನು ಆಗಬೇಕು ಅಂತಂದರೆ ಸಮಾಜದ ಎಲ್ಲ ವರ್ಗದ ಜನ ಉದ್ಧಾರ ಆಗಬೇಕು, ಡೆವಲಪ್ ಆಗಬೇಕು. ಸಮಾಜ ಎಲ್ಲ ಸ್ತರದ ಜನ ಉದ್ಧಾರ ಆಗಬೇಕು. ಇಡೀ ದೇಶದ ಎಲ್ಲ ಭಾಗ ಕೂಡ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಆಗಬೇಕು. ಹಾಗಾಗಿ ಎಲ್ರಿಗೂ ಶಿಕ್ಷಣ ಸಿಗಬೇಕು, ಎಲ್ರಿಗೂ ಕುಡಿಯೋ ನೀರು ಸಿಗಬೇಕು, ಎಲ್ರಿಗೂ ಒಂದು ಸೂರಿರಬೇಕು. ಈ ಎಲ್ಲ ಕಲ್ಪನೆ ಆಧಾರದ ಮೇಲೆ ವಿಕಸಿತ ಭಾರತ 2047 ಅಂತ ಹೇಳಿರೋದು ಮೋದಿಯವರು. ಅದಕ್ಕೆ ಬೇಕಾಗಿರೋ ತಯಾರಿ ಈಗ ಮಾಡ್ತಾ ಇದೀವಿ ನಾವು. ಜಿ ರಾಮ್ಜಿ ಮಸೂದೆಯಲ್ಲಿ ಯಾವೆಲ್ಲ ಡಿಪಾರ್ಟ್ಮೆಂಟ್ಗಳು ಭಾಗಿಯಾದ್ರೆ ಮತ್ತಷ್ಟು ವಿಕಸಿತಗೊಳ್ಳಲಿದೆ? ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಪ್ರೈಮರಿ ಎಜುಕೇಷನ್, ಹೈಯರ್ ಎಜುಕೇಷನ್, ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಎಜುಕೇಷನ್. ಭಾಳ ಇಂಪಾರ್ಟೆಂಟ್ ನೋಡಲ್ ಡಿಪಾರ್ಟ್ಮೆಂಟ್ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲ ಇಡೀ ದೇಶದಲ್ಲಿ.
ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಲೇಬರ್ ಕೂಡ ಬರ್ತಾರೆ. ಯಾಕೆ ಅಂತಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಲೇಬರ್ ಇದು ಬಿಕಾಸ್ ಇಟ್ ಇಸ್ ಎ ಲೇಬರ್ ಇಂಟೆನ್ಸಿವ್ ವರ್ಕ್. ಹೌದಾ? ಈ JCB ತರದ್ದು ಕ್ರೇನ್ ತೊಗೊಂಬಂದು ಮಾಡೋಂಥ ಕೆಲಸ ಅಲ್ಲ, ಇದು ಜನಗಳ ಕೈಲಿ ಮಾಡಿಸುವಂಥ ಕೆಲಸ. ಇದು 125 ಡೇಸ್ ಇನ್ ಎ ಇಯರ್, ಹುಡುಗಾಟ ಅಲ್ಲ. 60 ಡೇಸ್ ಇನ್ ಎ ಇಯರ್ ಅವರು ಹಾರ್ವೆಸ್ಟಿಂಗು ಸೋಯಿಂಗ್ ಹೋಗ್ತಾರೆ. ಮಿಕ್ಕಿದ 305 ಡೇಸಲ್ಲಿ 125 ಡೇಸ್ ನಾವು ಕೆಲಸ ಮಾಡಿಸ್ಬೇಕು. ಆ 125 ಡೇಸ್ಗೆ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಹಣ ಕೊಡಬೇಕು. ಇಟ್ಸ್ ಈ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅವ್ರಿಗೊಂದು ಅನುಭವ ಇದೆ, ಇದು ಹೇಗೆ ಮಾಡೋದು ಅನ್ನಬೇಕು ಅನುಭವ ಇದೆ. ಹಾಗಾಗಿ ಡಿಜಿಟೈಸೇಷನ್ ಮಾಡಿ ಅವರೆಲ್ಲ ಪೂರ್ತಿ ಒಂದು ಒಟ್ಟುಗೂಡಿಸಿ ಒಂದು ಟ್ಯಾಬ್ಯುಲೇಷನ್ ಮಾಡಿ ಅದಕ್ಕೆ ಎಷ್ಟು ಹಣ ಆಗುತ್ತೆ ಅಂಥೇಳಿ ಆ ಒಂದು ಯುಟಿಲೈಸೇಷನ್ ಸರ್ಟಿಫಿಕೇಟ್ನ ಅಲ್ಲಿಗೆ ಕಳಿಸಿ ಹಣ ತರಿಸ್ಕೊಂಡು ನಾವು ಕೊಡುವಂಥ ಕೆಲಸ. ಸೊ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಡಿಪಾರ್ಟ್ಮೆಂಟ್ ಆಫ್ ಲೇಬರ್, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್, ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಯಾಕಂದರೆ ಆಗಲೇ ತಾವು ಹೇಳಿದಂಗೆ ಸಾವಿರಾರು ಜನ, ಲಕ್ಷಾಂತರ ಜನ ಮಹಿಳೆಯರು ದುಡಿತಾರೆ. ಹೌದಾ? ಆ ಮಹಿಳೆಯರು ತಮ್ಮ ಮಕ್ಕಳನ್ನ ಎಲ್ಲಿ ಎಲ್ಲಿ ಕಾಪಾಡ್ಕೋಬೇಕು ಅವ್ರ ಕೆಲಸಕ್ಕೆ ಬಂದಾಗ. ಸೊ ದೇರ್ ಇಸ್ ಅ ನೀಡ್ ಫಾರ್ ಎ ಕ್ರೀಚ್ ಅಂತಾರಲ್ಲ, ಅದಕ್ಕೆ ಕ್ರೀಚ್. ಅದನ್ನು ಸೊ ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಚೈಲ್ಡ್ ವೆಲ್ಫೇರ್, ಸೋಷಿಯಲ್ ವೆಲ್ಫೇರ್ ಯಾಕೆ? ಸಮಾಜದ ಎಲ್ಲ ವರ್ಗದ ಜನ ಬಂದು ಕೆಲಸ ಮಾಡ್ತಾರಲ್ಲ. ಏನು ಬರೀ ಬ್ರಾಹ್ಮಣರು ಮಾತ್ರ ಮಾಡ್ತಾರಾ? ಬರೀ ಒಕ್ಕಲಿಗರು ಮಾತ್ರ ಮಾಡ್ತಾರಾ? ಇಲ್ಲ. ಸೊ ಹರಿಜನರು, ಗಿರಿಜನರು, ದೀನರು, ದಲಿತರು, ರೈತರು, ಕೃಷಿ ಕೂಲಿ ಕಾರ್ಮಿಕರು, ಹೌದಾ, ಹಿಂದುಳಿದ ವರ್ಗದವರು, ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ಇಲ್ಲಿ ಕೆಲಸ ಮಾಡ್ತಾರೆ. ಹೌದಾ? ಈ ಹಾಗಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಚೈಲ್ಡ್ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್, ಡಿಪಾರ್ಟ್ಮೆಂಟ್ ಆಫ್ ಲೇಬರ್, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಇಷ್ಟೂ ಡಿಪಾರ್ಟ್ಮೆಂಟನ್ನು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿಕೊಂಡು ಇಲ್ಲಿ ಈ ಕೆಲಸ ಮಾಡಬೇಕು. ಇದೆಲ್ಲವನ್ನೂ ಕೋಆರ್ಡಿನೇಟ್ ಮಾಡುವಂಥ ಕೆಲಸ RDPRದು, ಅಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ದು. ಹಾಗಾಗಿ ಇಷ್ಟು ಜನರನ್ನ ಸಂಭಾಳಿಸ್ಕೊಂಡು ಹೋಗಬೇಕಾಗಿದೆ. ಖಂಡಿತ ಈ ಬಿಲ್ ಅಥವಾ ಸ್ಕೀಮ್ ರೈತರಿಗೆ ತುಂಬಾ ಉಪಯೋಗ ಆಗಿದೆ. ಕೆಲವೊಂದಷ್ಟು ರೈತರಿಗೆ ಅದರ ಬಗ್ಗೆ ಮಾಹಿತಿ ಕೂಡ ಇರೋದಿಲ್ಲ. ರಾಮ್ಜಿ ಮಸೂದೆ 2025 ಏನಿದೆ, ಯಾವ ರೀತಿ ಪೂರಕವಾಗಿದೆ ರೈತರಿಗೆ? ರೈತರು 60 ದಿನಗಳ ಕಾಲ ಅವರ ಗದ್ದೆ, ತೋಟ, ಹೊಲ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಮಾಡಲೇಬೇಕು. ಅವ್ರು ಕೆಲಸ ಮಾಡಿದ್ರೆ ಆಗೋದಿಲ್ಲ. ಇನ್ನು 305 ದಿನ ಯಾವ ಹಾರ್ವೆಸ್ಟಿಂಗ್ ಇರಲ್ಲ, ಮಳೆಗಾಲ ಇರಲ್ಲ. ಅವಾಗೇನು ಮಾಡಬೇಕು? ಅವರು ಈ ಒಂದು ಕೆಲಸಕ್ಕೆ ಬರ್ತಾರೆ. ಅಲ್ಲಿಂದ ಅವ್ರಿಗೇನು ಇನ್ಕಮ್ ಬರುತ್ತೋ ಬಂದೇ ಬರುತ್ತೆ. ಇಲ್ಲಿ ಕೆಲಸ ಮಾಡೋದ್ರ ಮೂಲಕ ಇಲ್ಲಿ ಅವ್ರಿಗೆ ಇನ್ಕಮ್ ಬರುತ್ತೆ. ಈ ರೈತರಿಗೆ ಇದ್ರ ಬಗ್ಗೆ ತಿಳಿ ಹೇಳುವಂಥ ಕೆಲಸ ಒನ್ಸ್ ಅಗೇನ್ ಈ ಅಧಿಕಾರಿಗಳು NGOಗಳನ್ನ ಬಳಸ್ಕೊಂಡು ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಆಗುತ್ತೆ. ಇವರು ರೈತರಿಗೆ, ನಾವು ರೈತರು, ನಾವು ಹೊಲದಲ್ಲಿ ಕೆಲಸ ಮಾಡೋರು, ನಾವು ರಸ್ತೆ ಮೇಲೆ ಏನು ಕೆಲಸ ಮಾಡೋದು? ನೋ. ನೀವು ಕಾಲುವೆ ಅಗಿತೀರಲ್ಲಪ್ಪ, ಆ ಕಾಲುವೆದು ನೀರು ನಿಮ್ಗೆ ಹೊಲಕ್ಕೆ ಹೋಗುತ್ತೆ. ರಸ್ತೆ ಮಾಡ್ತೀರಲ್ಲಪ್ಪ, ಈಗ ರಸ್ತೆ ಮಾಡೋ ಕೆಲಸ ಇರಲಿಲ್ಲ. ಅದಕ್ಕೆ ನಾನು ಹೇಳಿದ್ದು, ವಾಟ್ ಎವರ್ ದಿ ಇನ್ಫ್ರಾಸ್ಟ್ರಕ್ಚರ್ ಯು ಡೂ ಇನ್ ರೂರಲ್ ಏರಿಯಾ ಇಟ್ ಶುಡ್ ಬಿ ಪರ್ಮನೆಂಟ್ ಅಂತ. ಪರ್ಮನೆಂಟಾಗಿ ರಸ್ತೆ ಮಾಡಿದ್ರೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇವತ್ತು ಈ ಕೆಲಸ ಮಾಡಿ ಇಷ್ಟು ದುಡ್ಡು ತೊಗೊಳ್ಳಿ ಹೋಗಿ, ಆ ಕೆಲಸ ಉಳಿತಾ ಬಿಡ್ತಾ ಯಾರೂ ನೋಡಿರಲಿಲ್ಲ. ಈಗ ಹಂಗಲ್ಲ. ಈ ಹೊಸ ಬಿಲ್ ಪ್ರಕಾರ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿರೋದು. ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ ಏನು? ಈ ಹಳ್ಳಿಗೆ ಒಂದು ವಾಟರ್ ಟ್ಯಾಂಕ್ ಬೇಕು, ಅದು ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರು. ಕಟ್ರಪ್ಪ, ಇಷ್ಟು ದಿನ ಕಟ್ಟಬೇಕು, ಈ ಕೂಲಿ ಇಷ್ಟು ಕೊಡ್ತೀವಿ, ಇಷ್ಟು ನಾವು ಹಣ ಖರ್ಚು ಮಾಡ್ತೀವಿ, ಇದಕ್ಕೋಸ್ಕರ ಈ ಹಳ್ಳಿಗೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿ. ಈ ಹಳ್ಳಿಗೆ ಒಂದು 5-10 ಕಿಲೋಮೀಟ್ರು ರಸ್ತೆ ಮಾಡಬೇಕು, ರಸ್ತೆ ಮಾಡಿಕೊಟ್ಬಿಡಿ, ಅದು ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆಯಿತು. ಕಾಲುವೆ ಮಾಡಬೇಕು, ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆಯಿತು. ವೈ ನಾಟ್ ವಿ ಕ್ರಿಯೇಟ್ ಎ ಪರ್ಮನೆಂಟ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ರೂರಲ್ ಏರಿಯಾ? ಈಗ ನಮ್ಮ MG ರೋಡ್ ಮಾತ್ರ ಚೆನ್ನಾಗಿರ್ಬೇಕಾ? ಬ್ರಿಗೇಡ್ ರೋಡ್ ಮಾತ್ರ ಚೆನ್ನಾಗಿರ್ಬೇಕಾ? ಹಳ್ಳಿ ರಸ್ತೆ ಚೆನ್ನಾಗಿರಬಾರ್ದಾ? ಹಾಗಾಗಿ ಈ ಎಲ್ಲ ಸಂಗತಿಗಳನ್ನ ಮನ್ರೇಗಾಲ್ ಇಲ್ಲದೇ ಇರೋ ಕಾರಣ ಇದನ್ನು ಇಲ್ಲಿ ಸೇರ್ಸೋಕ್ಕೋಸ್ಕರ ಒಂದು ಅಮೆಂಡ್ಮೆಂಟ್ ಮಾಡಿ ತೊಗೊಂಬಂದಿರೋ ಬಿಲ್ ಇದು. ಹಾಗಾಗಿ ರೂರಲಲ್ಲೂ ಕೂಡ ತುಂಬ ಹಿಂದೆ ಡಾಕ್ಟರ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಪುರಾ ಅಂತ ಒಂದು ತಂದಿದ್ರು. ಪುರಾ, PURA, ಪ್ರೊವೈಡಿಂಗ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಇನ್ ರೂರಲ್ ಏರಿಯಾಸ್ ಅಂತ, PURA ಅಂತಂದಿದ್ರು. ಈಗ ಅದು ಮಾಡಬೇಕಲ್ಲ, ಅದನ್ನು ಹಳ್ಳಿಗಳಿಗೂ ಕೂಡ ಒಳ್ಳೆ ರಸ್ತೆ ಬೇಕು. ಹಳ್ಳಿಯಿಂದ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ, ತಾಲೂಕು ಹೆಡ್ ಕ್ವಾರ್ಟರ್ಸಿಂದ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗೆ ರಸ್ತೆ ಮಾಡಬೇಕು. ಇದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಗ್ರಾಮ ಸಡಕ್ ಯೋಜನೆ ಅಂತ ಮಾಡಿದರು. ಆ ಗ್ರಾಮ ಸಡಕ್ ಯೋಜನೆಯ ಒಂದು ಪರಿವರ್ತಿತ
ಸುಧಾರಿತ ಸ್ಕೀಮು ಈ ಒಂದು ವಿಕಸಿತ ಭಾರತದಲ್ಲಿ ಈ ಒಂದು ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿಸ್ತಾ ಇದ್ದಾರೆ. ಸ್ವಾತಂತ್ರ್ಯದ ನಂತರ ಹಲವು ಯೋಜನೆಗಳು ಬಂದಿದೆ, ಬದಲಾವಣೆ ಆಗ್ತಾ 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 ಬಂದಿದೆ. ಈ ಬದಲಾವಣೆ ಯಾಕೆ ಆಗ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ಜಾಗೃತಿ ಮೂಡಿಸಿದ್ರೆ ಹೊಸ ಬಿಲ್ ಬರೋದ್ರಲ್ಲಿ ಯಾಕೆ ತರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ ಅಂತ ನನ್ಗನ್ಸುತ್ತೆ. ಸಿ ಯು ಕೆನಾಟ್ ಬಿಲ್ಡ್ ಎ ಫ್ಯೂಚರ್ ವಿತೌಟ್ ನೋಯಿಂಗ್ ದಿ ಪಾಸ್ಟ್. ಐ ಲುಕ್ ಅಟ್, ನಾನು ಹಿಂದೆ ಯಾಕೆ ನೋಡ್ತೀನಿ, ಐ ಲುಕ್ ಅಟ್ ದಿ ಪಾಸ್ಟ್. ಯಾಕೆ ಅಂದರೆ ನಾನು ಬ್ಯಾಕ್ವರ್ಡ್ ಲುಕಿಂಗ್ ಅಲ್ಲ, ನಾನು ಫಾರ್ವರ್ಡ್ ಲುಕಿಂಗು. ಎರಡು ಕಾರಣಕ್ಕೋಸ್ಕರ ನಾನು ಹಿಂದೆ ನೋಡ್ತೀನಿ. ಒಂದು, ಟು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ದಿ ಅವರ್ ಫೋರ್ ಫಾದರ್ಸ್, ಅವರಿಂದ ಪ್ರೇರಣೆ ಪಡೆಯೋಕ್ಕೋಸ್ಕರ, ಮಾರ್ಗದರ್ಶನ ಪಡೆಯೋಕ್ಕೋಸ್ಕರ ಅವರಿಂದ ನಾನು ಹಿಂದೆ ತಿರುಗಿ ನೋಡ್ತೀನಿ. ಆವಾಗ ನೋಡ್ತೀನಿ. ನನ್ನ ಗುರಿ ಇರೋದು ಮುಂದೆ 50 ವರ್ಷ 100 ವರ್ಷದ್ದು ನನ್ನ ಗುರಿ. 50 ವರ್ಷದ ನಂತರ ನನ್ನ ಭಾರತ ಹೇಗಿರಬೇಕು, 100 ವರ್ಷದ ನಂತರ ನನ್ನ ಭಾರತ ಹೇಗಿರಬೇಕು ಅಂತ ನನ್ನ ಗುರಿ. ಆದರೆ ಆವಾಗ ಹಿಂದೆ ತಿರುಗಿ ನೋಡ್ತೀನಿ. ಯಾಕಂದರೆ ಎರಡು ಕಾರಣಕ್ಕೋಸ್ಕರ. ಒಂದು, ಪ್ರೇರಣೆ ಪಡೆಯೋಕ್ಕೋಸ್ಕರ, ಮಾರ್ಗದರ್ಶನ ಪಡೆಯೋಕ್ಕೋಸ್ಕರ. ಎರಡನೇದು, ಅಪ್ರೋಪ್ರಿಯೇಟ್ ಲೆಸನ್ ಡ್ರಾ ಮಾಡಬೇಕು. ನಾನು ಪಾಠ ಕಲಿಬೇಕಲ್ಲ. ಹಿಂದೆ ಯಾಕೆ ತಪ್ಪಾಯಿತು, ಹಿಂದೆ ಯಾರು ತಪ್ಪು ಮಾಡಿದರು, ಅವ್ರು ಯಾಕೆ ತಪ್ಪು ಮಾಡಿದ್ರು, ಅಚಾತುರ್ಯ ಆಯಿತಾ, ಅದನ್ನು ನಾನು ಮಾಡಬಾರ್ದಲ್ಲ, ಆ ತಪ್ಪು ನಾನು ಮಾಡಬಾರ್ದಲ್ಲ. ಹಾಗಾಗಿ ಹಿಂದೆ ತಿರುಗಿ ನೋಡಬೇಕು. ಈಗ ಈ ಹೊಸ ಬಿಲ್ ಯಾಕೆ ಬಂದಿದೆ ಅಂತ ಹೇಳಕ್ಕೆ ಹೋದಾಗ ಹಳೆ ಬಿಲ್ ಯಾಕೆ ಬೇಡ ಅನ್ನೋದನ್ನು ಹೇಳಬೇಕಾಗತ್ತೆ ನಾವು. ಈ ಹಳೆ ಬಿಲ್ ನೋಡಪ್ಪ, ಈ ಎಲ್ಲ ನ್ಯೂನತೆಗಳಿತ್ತು, ದೀಸ್ ಆರ್ ದಿ ಇನ್ಯಾಡಿಕ್ವೆಸಿಸ್ ಇನ್ ದಿ ಅರ್ಲಿಯರ್ ಬಿಲ್. ಓಕೆ, ಆ ಟೈಮಲ್ಲಿ ಅದು ಬೇಕಿತ್ತು. ಆದರೆ ಇವಾಗ ವಿಕಸಿತ ಭಾರತ ಅಂತ ನಾವು ಏನೊಂದು ಕಲ್ಪನೆ ಮಾಡ್ಕೊಂಡಿದ್ದೀವಿ, ಆ ವಿಕಸಿತ ಭಾರತ 2047ರಲ್ಲಿ ಆಗಬೇಕು ಅಂತ ಒಂದು ಕಲ್ಪನೆ ಮಾಡ್ಕೊಂಡಿದ್ದೀವಿ. ಆ ಕಲ್ಪನೆಗೆ ಅನುಗುಣವಾಗಿ ಒಂದು ಹೊಸ ಕಾನೂನು ತರುವಂಥ ಪರಿಸ್ಥಿತಿ ಇದೆ. ಅದು ಹೊಸ ಕಾನೂನು ಅಲ್ಲ, ಹಳೆ ಬಿಲ್ಲಿನ, ಹಳೆ ಏನು ಸ್ಕೀಮಿನ ಒಂದು ಸುಧಾರಿತ ಬಿಲ್ಲಿದು. ಪರಿವರ್ತನೆ ಮಾಡಬೇಕು. ಅದಕ್ಕೆ ನಾನಾಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ, ಪರಿವರ್ತನೆ ಜಗದ ನಿಯಮ. ಚೇಂಜ್ ಈಸ್ ಪರ್ಮನೆಂಟ್. ಚೇಂಜ್ ಈಸ್ ಪರ್ಮನೆಂಟ್. ಒಂದೇ ಥರ ನಿಂತು ನೀರಾಗಲ್ಲ. ದಿ ಸೊಸೈಟಿ ಈಸ್ ನಾಟ್ ಸ್ಟ್ಯಾಟಿಕ್, ದಿ ಸೊಸೈಟಿ ಈಸ್ ಡೈನಾಮಿಕ್. ಇಟ್ ಕೀಪ್ಸ್ ಆನ್ ಚೇಂಜಿಂಗ್. ಇವಲ್ಯೂಷನ್ ಅಂತಾರೆ ಅದಕ್ಕೆ, ಇವಲ್ಯೂಷನ್ ಅಂತಾರೆ. ಇವಾಲ್ವ್ ಆಗ್ತಾ ಇರಬೇಕು, ಹೌದಾ? ಹಾಗಾಗಿ ಆ್ಯಂಡ್ ಎವ್ರಿ ಸ್ಕೀಮ್, ಎವ್ರಿ ಆ್ಯಕ್ಟ್, ಎವ್ರಿ ಲಾ ನೀಡ್ಸ್ ಟು ಬಿ ಇವ್ಯಾಲ್ಯೂಯೇಟೆಡ್ ಪೀರಿಯಾಡಿಕಲಿ. 5 ವರ್ಷಕ್ಕೋ 10 ವರ್ಷಕ್ಕೋ 20 ವರ್ಷಕ್ಕೋ 15 ವರ್ಷಕ್ಕೋ ಅದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಇವ್ಯಾಲ್ಯೂಯೇಟ್ ಯಾಕೆ ಮಾಡಬೇಕು ಅಂತಂದರೆ, ಸರಿ ಇಲ್ಲದೆ ಇದ್ದರೆ, ಇಂಪ್ಲಿಮೆಂಟೇಷನ್ ಸರಿ ಇಲ್ಲದೆ ಇದ್ದರೆ, ಅಥವಾ ಪಾಲಿಸಿ ಸರಿ ಇಲ್ಲದೆ ಇದ್ದರೆ ಮಿಡ್ ಕೋರ್ಸ್ ಕರೆಕ್ಷನ್ ಅಂತ ಹೇಳ್ತಾರೆ. ಮಿಡ್ ಕೋರ್ಸ್ ಕರೆಕ್ಷನ್ಗೋಸ್ಕರ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಈಗ ಮಾಡಿದ್ದೀವಿ, ಈ ಥರ ಎಲ್ಲ ಇವ್ಯಾಲ್ಯೂಯೇಟ್ ಮಾಡಿದಾಗ ಈ ಥರ ಎಲ್ಲ ಒಂದು ನ್ಯೂನತೆ ಕಂಡು ಬಂದಿದೆ. ಹಾಗಾಗಿ ಈಗ ಅದೇ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟು ಮತ್ತು ಎಲ್ಲ NGOಗಳು ಮತ್ತು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಈ ಹಿಂದಿದ್ದ ಬಿಲ್ನ ಏನು ಅಂತ ಹೇಳಿ, ಈಗ ಮುಂದೆ ಬರುವಂಥ ಈಗ ಹೊಸದಾಗಿ ಬಂದಿರೋ ಬಿಲ್ನ ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ, ಕತ್ಲೆ ಅಂದರೆ ಏನು ಅಂದರೆ ಬೆಳಕು ಅಂದರೆ ಏನು, ಕತ್ಲೆ ಅಂದರೆ ಏನು ಅಂತಂದರೆ, ಕತ್ಲೆ ಗೊತ್ತಾಗಲಿಲ್ಲ, ಬೆಳಕು ಗೊತ್ತಾಗೋದು. ಹಾಗೆ ಹಿಂದಿನ ಬಿಲ್ಲಲ್ಲಿ ಇರುವಂಥ ನ್ಯೂನತೆಗಳನ್ನ ಹೇಳಿ ಅದನ್ನ ಹೇಗೆ ನಾವು ಸುಧಾರಣೆ ಮಾಡಿದ್ದೀವಿ ಅಂತ ಈ ಬಿಲ್ ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಇದು ತುಂಬ ಇಟ್ಸ್ ಎನಾರ್ಮಸ್ ಟಾಸ್ಕ್, ಇದು ಲೆಬೋರಿಯಸ್ ಟಾಸ್ಕ್ ಇದು. ಹಾಗಾಗಿ ಸಾಕಷ್ಟು ಜನ NGOಗಳು, ಸಾಕಷ್ಟು ಜನ ಇದರಲ್ಲಿ ಭಾಗವಹಿಸಿ ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸಿ ನಾವು ಜನಗಳಿಗೆ ತಿಳಿಸುವಂಥ ಹೇಳಿಕೆ ಆಗಬೇಕು. ಸಾಕಷ್ಟು ವಿಚಾರವನ್ನ ಈ ವಿಕಸಿತ ಭಾರತ 2047ರ ಜಿ ಬಿಲ್ನ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಚಂದನ ಮಂಥನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಚಂದನ ಮಂಥನ ಕಾರ್ಯಕ್ರಮವನ್ನ ನೀವು ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆ್ಯಪ್ನಲ್ಲೂ ಕೂಡ ನೋಡಬಹುದು. ಬಾರಿಸು ಕನ್ನಡ ಡಿಂಡಿಮವ.